3 ಕಾಲೇಜುಗಳಲ್ಲಿ ನಾಟಕವನ್ನು ಸಿದ್ಧಪಡಿಸಲಾಗಿದೆ. ರಂಗದಸರಾ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಕಲಾವಿದರು ಒಕ್ಕೂಟ ಹಾಗೂ ರಂಗಾಯಣ ಶಿವಮೊಗ್ಗ ನೆರವನ್ನು ಕೊಟ್ಟಿದೆ. ಈಗ ನೀವು ನೋಡ್ತಾ ಇದ್ದೀರಿ ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ವಿದ್ಯಾರ್ಥಿಗಳು ದತ್ತೋಪಂತನ ಪತ್ತೆದಾರಿ ಎನ್ನುವಂಥ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇದು ಶ್ರೀನಿವಾಸ್ ವೈದ್ಯ ಅವರ ಕತೆ. ಇದನ್ನು ನಿರ್ದೇಶನ ಮಾಡಿದವರು ವಿಜಯ್ ನೀನಾಸಂ ಅವರು. ಇದಾದ ನಂತರ ಇನ್ನೊಂದು ಕಾಲೇಜಿನ ವಿದ್ಯಾರ್ಥಿಗಳು ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು അവിടെ ചെന്ന കാപ്പിട്ടം കട്ടൻ കാപ്പി ചെമ്പള സുന്ദരി കിട്ടിത്തന്നെ കപ്പേജേവും ചെമ്പള സുന്ദരി കിട്ടിത്തന്നെ കപ്പേജേവും അമ്പിളിക്കുന്നത്താന്റെ ചെമ്പള വീട് അവിടെ ചെന്ന കാപ്പിട്ടം കട്ടൻ കാപ്പി ചെമ്പള സുന്ദരി കിട്ടിത്തന്നെ കപ്പേജേവും ചെമ്പള സുന്ദരി കിട്ടിത്തന്നെ കപ്പേജേവും. ಎಲ್ಲರಿಗೂ ನಮಸ್ಕಾರ. ಹಾಯ್ ಹಾಯ್. ಬಾಸ್ ಇಲ್ಲಿ. ಓಕೆ ಓಕೆ. ದತ್ತು, 3 ತಿಂಗಳಿಂದ ನಾಯಿಗಳು ಪಟ ಪಟ ಬಿದ್ದು ಸಾಯಕತ್ತವ. ನಿನ್ಗೇನ ಖಬರ್ ಎತ್ತನ ದತ್ತು? ಸರ್, ಇದು ಕಾರ್ಪೊರೇಷನ್ ನ ಸಮಸ್ಯೆ ಅಲ್ವೇ? ಅಲ್ಲೋ, ನಾನೇನೋ ಬಿಡಾರಿ ಬೀದಿ ನಾಯಿಗಳ ವಿಷಯ ಮಾತಾಡಕತ್ತಿಲ್ಲ. ನಮ್ಮ ಅಕ್ಕಳ ನಾಯಿಗಳ ಕತೆ ಹೇಳಕತ್ತೀನಿ. 3 ತಿಂಗಳಾಯ್ತು ನಾಯಿಗಳ ಸಾಯಕತ್ತಿ. ಮೊನ್ನೆ ವಾಚ್ಮ್ಯಾನ್ ವಾಜ್ ಹೇಳಿದ್ದು 3 ನಾಯಿ ಸಾತು. ಸ್ಟೋರ್ ಡಿಪಾರ್ಟ್ಮೆಂಟ್ ಸೀತಲ್ಲ, ಅವಳಂಗೆ ಅಳ್ಬರ್ಕಿ ಮುಚ್ಚಿದ್ದು ಚಂದದ ಜೂನ್ ನಾಯಿ. ಆಮೇಲೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕಪ್ನಿ ಪಡೆದು ಕಡಿ ನಾಯಿ. ಇನ್ನೇ ನೆಕ್ಸ್ಟು ಊರಿ ಮರಿ ಮುದ್ದು ನಾಯಿ ಮುದ್ದೋಳ ನಾಯಿ. ಹಿಂಗ ಎಲ್ಲ ನಾಯಿಗಳು ಪಟ ಪಟ ಬಿದ್ದು ಸಾಯಕತ್ತಿದ್ರ. ನೀವು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡಕತ್ತೀರಿ? ಸರ್, ನಾವು ಮೊದಲಿಂದ ಸ್ಟಾಫಿನವರಿಗೆ ತಮ್ಮ ಜೊತೆ ನಾಯಿನ ಆಫೀಸ್ಗೆ ತರೋದನ್ನ ವಿರೋಧಿಸ್ತಾ ಇದ್ದೇವೆ. ಇದು ಡಿಪಾರ್ಟ್ಮೆಂಟ್ ನ ಕೆಲಸ ಅಲ್ಲ ಸರ್. ಅಲ್ಲೋ ದತ್ತೋಪಂತ, ನಿಮ್ಗೆ ತಲೆಗೆ ಕೆಟ್ಟದೇನು? ಮುಂದಿನ ತಿಂಗಳು ಅಕ್ಕೈರಿಗೆ ಆಲ್ ಕರ್ನಾಟಕ ಫಿನಾನ್ಸ್ ಶೋ ಐತಿ, ಗೊತ್ತೈತಲ್ಲ? ಸರ್, ಈ ಫಿನಾನ್ಸ್ ಶೋ ಅಂದ್ರೇನು? ಅದು ಆಲ್ ಕರ್ನಾಟಕ ಫಿನಾನ್ಸ್ ಶೋ. ಅದೇ ಸರ್, ಈ ಫಿನಾನ್ಸ್ ಶೋ ಅಂದ್ರೇನು? ಅದು ಡಾಗ್ ಶೋ. ಓ ಸರ್, ಕೆನೈನ್ ಶೋ. ಎರಡು ಒಂದ. ಅಂತೂ ಆಲ್ ಕರ್ನಾಟಕ ಡಾಗ್ ಶೋದಾಗ 2 ವರ್ಷದಿಂದ ನಮ್ಮ ನಿಗಮಕ್ಕೆ ಪ್ರೈಸ್ ಬರಕತ್ತಾವಲ್ಲ, ನೀನು ಹೇಳು. ಎಸ್ ಸರ್, ಬರಕತ್ತಾವ ಸರ್. ಈಗ ಆ ಡಾಗ್ ಕೋಚರ್ ದೌಲತ್ ರಾವ್ ಸಿಂಧೆ ಸರ್, ನಾನು ಮನೆಗೆ ಹೋಗಿ ಕೋಚರ್ ಆಗೋದಕ್ಕೆ ಆಗಲ್ಲ ಸರ್. ನನಗೆ ಅಷ್ಟು ಟೈಮು ಇಲ್ಲ ಸರ್. ಒಮ್ಮೆ ಎಲ್ಲ ಆಫೀಸ್ ನಾಯಿಗಳನ್ನು ಆಫೀಸಿಗೆ ಕರ್ಕೊಂಬರ್ರಿ, ಅಲ್ಲೇ ಕೋಚರ್ ಆಗ್ತೀನಿ ಅಂದ. ಅದಕ್ಕಂತ ನಿಮ್ಮ ನಾಯಿಗಳನ್ನ ನಿಮ್ಮ ಜೊತೆಗೆ ಆಫೀಸಿಗೆ ತಗೊಂಬರಿ ಅಂತ ನಾನು ಹೇಳಿದ್ನಿ. ಅಂತಂದ್ರಾಗ ಈಗ ನಾಯಿಗಳೆಲ್ಲ ಪಟ ಪಟ ಬಿದ್ದು ಸಾಯಕತ್ತಿದ. ಈಗ ಕೋಚ್ ಮ್ಯಾನ್ ತಗೊಂಡು ಏನು ಸುಡೋದೈತಿ? ಏಯ್ ಕುಂದ್ರ, ಅದಕ್ಕ ನಿನಗ 1 ವಾರ ಟೈಮ್ ಕೊಡ್ತೀನಿ. 1 ವಾರದಾಗ ತಪಾಸಣೆ ಮಾಡಿ ಇದರಿಂದ ಯಾರ ಕೈವಾಡ, ಯಾರ ಸಾಧಿಸ್, ಯಾರ ಇಕಮತ್ ಐತಿ, ಫಾರಿನ್ ಹ್ಯಾಂಡ್ ಐತೋ ಹೆಂಗೆ ಅಂಬೋದನ್ನ ಬಡ್ಯಾಗಿಂದ ಪತ್ತೆ ಮಾಡಿ ಸಮಸ್ತ ಹೆಚ್ಚಾಗತ್ ಮಾಹಿತಿ ನನಗ 1 ವಾರದಾಗ ರಿಪೋರ್ಟ್ ಮಾಡಬೇಕು. ಈ ಕೆಲಸಕ್ಕ ಎಷ್ಟು ದುಡ್ಡು, ದುಗಾಣಿ, ಜನಸಹಾಯ, ಕಾರ್ಗಳು, ಡ್ರೈವರ್ಗಳು ಎಷ್ಟು ಬೇಕು, ಏನ್ ಬೇಕು ಬೀಡ ಇಲ್ಲದ ತಗೋ. ಮತ್ತೇನಪ್ಪ ಅಂದ್ರ 1 ನಿಮಿಷ ಈ ಫೈಲ್ ತಗೋ. ನಿನಗ ಟಾಪ್ ರೇಟ್ ಮ್ಯಾಗ ಬಾಂಡ್ ನಗತಿ, ಸ್ಟೇಟ್ ಜೇಮ್ಸ್ ಬಾಂಡ್ ನಗತಿ ಅಂದ್ರ ನಾಟ್ 7 ನಗತಿ ಕೆಲಸ ಮಾಡಿ ನನಗ 1 ವಾರದಾಗ ರಿಪೋರ್ಟ್ ಮಾಡಬೇಕು. ತಿಳಿತೇನೋ? ಹಾ ಸರ್, ತಿಳಿತು ಸರ್. ಓ ಸರ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಹೊಂಡ ಈ ಬಾಗಲಕೋಟೆ ಎಲ್ಲಿ ಬರ್ತೈತಿ? ಈ ಬಿಜಾಪುರ ಎಲ್ಲಿ ಬರ್ತೈತಿ? ಎಲ್ಲಿ ಬರ್ತೈತಿ ಹುಡುಗಾಡು? ದತ್ತೋಪಂತನಿಗೆ ತಾನು ಜೇಮ್ಸ್ ಬಾಂಡ್, ಆಪರೇಷನ್ ಫಿನಾಯಿಂದ ಇನ್ಚಾರ್ಜ್, ಲೈಸೆನ್ಸ್ ಟುಕಿಲ್ ಅಂತ ಕೇಳಿ ತಲೆ ಬೌ ಎಂದು ಸುತ್ತಿದಂತಾಯಿತು. ತಲೆ 8 ಇಂಚು ಅಗಲ 6 ಇಂಚು ಉದ್ದ ಬೆಳೆದಂಗಾಯ್ತು. ದತ್ತೋಪಂತ ಜೇಮ್ಸ್ ಬಾಂಡಿನ ಹಾಗೆನೆ ಮುಚ್ಚಿದ ಕಿಸಬಾಯಲೆ ಕುತ್ಸಿತ
ಸಿದ್ದನಾಗಿ ನಕ್ಕೋತ ಪ್ಯಾಂಟಿನ ಜೇಬಿನಲ್ಲಿ ಕೈಳೆ ಬಿಟ್ಟ. ಸಿಳ್ಳೆ ಹಾಕೋತ ಬಾಬಾನ ಕೇಬಿನಿಂದ ಹೊರಗೆ ಬಂದ. ಹಾಯ್ ಬೇಬಿ. ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನ ಇವಾಗ್ಲೇ ಅರ್ಜೆಂಟ್ ಆಗಿ ಮುಗಿಸೋಕೆ ಹೇಳಿದ್ದಾರೆ. ನಾನು ಇಲ್ಲಿಂದಾನೆ ಕೆಲಸ ಶುರು ಮಾಡೋಣ ಅಂತೀನಿ. ಜಾಂಬು ಬಂದ್ಲು, ಜಾಂಬು ಬಂದ್ಲು, ಜಾಂಬು ಬಂದ್ಲು. ಜಾಂಬು, ಏನೋ ದತ್ತು, ಏನೋ ಗಲಾಟೆ ನಡೆಸ್ತಿದ್ಯಾ? ನೀನೇ ಹೇಳು ಜಾಂಬು. ಬಾಸು ಬಾಬಾ ನನಗೆ ಒಂದು ಅತಿ ಅಪಾಯಕಾರಿ ಕೆಲಸ ಕೊಟ್ಟು ಅದನ್ನ ಅರ್ಜೆಂಟ್ ಆಗಿ ಟಾಪ್ ಪ್ರಿಯಾರಿಟಿ ಮ್ಯಾಗೆ ಕೆಲಸ ಮುಗಿಸೋಕೆ ಹೇಳ್ಯಾರೆ. ಸೇಮ್ ಜೇಮ್ಸ್ ಬಾಂಡ್ ಹಂಗೆ. ಜೇಮ್ಸ್ ಬಾಂಡ್ ಹೆಂಗೆ ಬಾಸ್ ಕ್ಯಾಬಿನಿಂದ ಹೊರಗೆ ಬಂದು ಬಾಸ್ನ ಸೆಕ್ರೆಟರಿಗೆ ಅಂತ ಮುತ್ಕೊಡ್ತಾನೋ ಹಂಗೆ ನಾನು ಮಾಡಕ್ ಹೋದ್ರೆ ಈ ಹುಡುಗಿ, ಈ ಸೆಕ್ರೆಟರಿ ಸುಮ್ನಾರ ಹಂಗಾಗ್ತಾಳಲ್ಲ ಜಾಬು. ನಮ್ಮ ಆಫೀಸ್ನ ಕೊಲ್ಲಿಗಳೇ ನಮಗೆ ಕೋಆಪರೇಷನ್ ಕೊಡ್ತಿದ್ರೆ ಹೆಂಗೆ ಹೇಳು? ಇಷ್ಟು ಮಿನಿಮಮ್ ಸೌಕರ್ಯಗಳಿಲ್ಲ ಅಂದ್ರೆ ನಮ್ಮಂತ ಸೀನಿಯರ್ ಆಫೀಸರು ಹೇಗೆ ಕೆಲಸ ಮಾಡ್ಬೇಕು? ನೀನೇ ಹೇಳು ಜಾಂಬು. ದತ್ತು, ನೀ ಹೇಳೋದು ಕರೆಕ್ಟು. ಈ ಹುಡುಗಿ ಬೊಬ್ಬೆ ಹೊಡೆದಿದ್ದು ಕರೆಕ್ಟು. ಏನು ಹಂಗಂದ್ರೆ? ನೋಡು ದತ್ತು, ಈ ಹುಡುಗಿಗೆ ಜೇಮ್ಸ್ ಬಾಂಡನ ಕೆಲಸದ ರೂಲ್ಸ್ ರೆಗ್ಯುಲೇಷನ್ ಏನೂ ಗೊತ್ತಿಲ್ಲ. ಯಾಕಂದ್ರೆ ಇವಳು ಜೇಮ್ಸ್ ಬಾಂಡನ ಸೆಕ್ರೆಟರಿನೇ ಅಲ್ಲ. ಏನು? ಹೌದು, ಇವಳು ಬೆಳಗ್ಗೆ ಬಾಬಾನೇ ಇಂಟರ್ವ್ಯೂ ತಗೊಳಕ್ ಬಂದಾಳೆ. ಅವನಿಗೆ ಏನ್ ತಿಳಿತೈತೆ ಅಂತ ಅವ್ನು ಇಂಟರ್ವ್ಯೂ ಕೊಡ್ತಾನೋ, ಇವಳು ಏನ್ ಬರ್ಕೊಂತಾಳೋ ದೇವ್ರಿಗೆ ಗೊತ್ತು. ಹಾಗಾದ್ರೆ ಬಾಬನ್ ಸೆಕ್ರೆಟರಿ ಯಾರು? ನಾನು ತಮಾಷೆ ಮಾಡ್ಬೇಡ ಜಾಂಬು. ನೀನ್ ಯಾವತ್ತು ಈ ಕುರ್ಚಿ ಮೇಲೆ ಕೂರೋದನ್ನ ನಾನು ನೋಡೇ ಇಲ್ಲ ಅಂತೀನಿ. ಅಯ್ಯೋ ಚಕ್ರಮಂಟದೆ, ನಾನ್ ಲೇಬರ್ ಯೂನಿಯನ್ ಸೆಕ್ರೆಟರಿ ಅಲ್ವೇನೋ? ಲೇಬರ್ ಯೂನಿಯನ್ ಸೆಕ್ರೆಟರಿ ಆದವರು ಕುರ್ಚಿ ಮೇಲೆ ಕುತ್ಕೊಂಡು ಕೆಲಸ ಮಾಡಿ ನೋಡಿದ್ಯಾ? ಇರ್ಲಿ ಬಿಡು, ಈಗ ನಿನ್ ಕೆಲ್ಸಕ್ಕೆ ತೊಂದ್ರೆ ಆಗ್ಬಾರ್ದಲ್ವಾ? ನಾ ಹೋಗಿ ಕುರ್ಚಿ ಮೇಲೆ ಕುತ್ಕೊಂತೀನಿ, ನೀನ್ ಬಾ. ಇಲ್ಲಿ ಬಿಡಕ್ಕೋ ಇವೆಲ್ಲ ನಮ್ಮ ಭಾರತ ಸಂಸ್ಕೃತಿಗೆ ಒಳ್ಳೇದಲ್ಲ. ಜೈ ಬೇಡ್ಗುಮ್ಮ. ಇದೊಂದು ಪ್ರಥಮ ಚುಂಬನದ ದಂತ ಭಗ್ನವನ್ನು ಬಿಟ್ಟರೆ ದತ್ತೋಪಂತನ ಪತ್ತೆದಾರಿ ಸುಗಮವಾಗಿಯೇ ಸಾಗಿತೆನ್ನಬೇಕು. ಮೊದಲನೆಯದಾಗಿ 3 ನಾಯಿ ಕಳೆದುಕೊಂಡ ವಾಜಿದ್ ಅಲಿಯನ್ನ ದತ್ತೋಪಂತ ವಿಚಾರಣೆಗೆ ಕರೆಸಿದ. क्या माँ वाजिदली क्या समाचार? ಓ ನಮಸ್ಕಾರ ಸರ್. ಏನ್ ಸರ್ ನೀವಿಲ್ಲಿ? ವಾಜಿದಲಿ ಕೆತ್ತೆ ಕುತ್ತೆ ಅತ್ತೆ ಏನಂದ್ರಿ ಸರ್? ओ ಗೊತ್ತಾಚು ತುಮಾರ ಕುತ್ತೆ ನಾ ಒಡ್ಡಾಗ್ ಕೆತ್ತೆ ಅತ್ತೆ. ಓ ನಾಯಿಗಳ ಬಗ್ಗೆನೆ 3 ಇದ್ದು ಸರ್. 3 ಸತ್ತೋಯ್ತು ಸರ್. ओ तीनों कुत्ते कैसे सत्ते? ಸರ್ ಮೊದಲನೇ ನಾಯಿ ನನ್ನ ತಮ್ಮ ಯುಪಿಯಿಂದ ಕಳ್ಸಿದ್ದು ಸರ್. ಒಳ್ಳೆ ಗೂಂಡಾ ನಾಯಿ ಅಂತೀನಿ. ಬರೀ ಬೊಗಳೋದು, ಕಚ್ಚೋದು, ಕಿತ್ತಾಡೋದು ಇದ್ರಲ್ಲೇ ದಿನ ಕಳ್ಸತ್ತೋಯ್ತು ಸರ್. ಸರ್ ಇನ್ನು 2ನೇದು ನಮ್ಮ ದೋಸ್ತ ಆಂಧ್ರ ಪ್ರದೇಶದಿಂದ ಕಳ್ಸಿದ್ದು ಸರ್. ಒಳ್ಳೆ ವಿಚಿತ್ರ ನಾಯಿ ಅಂತೀನಿ. ಬಿದ್ದಿದ್ನಲ್ಲ ಗುಳುಂ ಗುಳುಂ ಮಾಡಿ ನನಗೇನೋ ಗೊತ್ತಿದ್ರಾಗೆ ಕಣ್ಣು ಪಿಳಿ 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 ಬಿಟ್ಟ ಕೊಟ್ಬಿಡ್ತೀವಿ ಸರ್.
ಒಂದ್ ದಿವಸ ಏಂಗುಳು ಮಾಡಿದ್ದಾನ ಸರ್, ಅದು ಸತ್ತೋಯ್ತು ಸರ್. ಇನ್ನು ಮೂರನೇದು ನಮ್ ಬೀಗ್ರು ಮದ್ರಾಸಿಂದ ಕಳ್ಸಿದ್ದು ಸರ್. ಭಾರಿ ನಾಯಿ ಸರ್, ಕೋಟು ಜಾಕೆಟ್ ಹಾಕಿದ್ರೆ ಹೊರಗೆ ಗೊತ್ತಿರಲ್ಲ ಅಂತೀನಿ. ಇನ್ನು ಅದು ಸತ್ತೋಯ್ತು ಸರ್. ವಾಜಿದಲ್ಲಿ ಈ ನಾಯಿಗಳೆಲ್ಲ ಹೇಗೆ ಸತ್ವು? ಗೊತ್ತಿಲ್ಲ ಸರ್. ಆದ್ರೆ ಮುಂಜಾನೆ ನಮಾಜ್ ಮುಗಿಸ್ ಬಂದು ನೋಡ್ತೀನಿ, ಮೊದಲನೇ ನಾಯಿ ಸತ್ತಿತ್ತು. ಇನ್ನು ಎರಡನೇ ನಾಯಿ ಮಧ್ಯಾಹ್ನ ನಮಾಜ್ ಮುಗಿಸಿ ಮಲ್ಕೊಂಡೆಟ್ಟು ನೋಡ್ತೀನಿ, ಅದು ಸತ್ತಿತ್ತು. ಇನ್ನು ಮೂರನೇ ನಾಯಿ ಸಂಜೆ ನಮಾಜ್ ಮುಗಿಸ್ ಬಂದು ನೋಡ್ತೀನಿ, ಚರಂಡಿ ಹತ್ರ ಬಿದ್ದು ಸತ್ತಿತ್ತು. ಈ ನಾಯಿಗಳೆಲ್ಲ ಏನೇ ತಿಂತ ಆಯ್ಕೋತವ ಸರ್, ಗೊತ್ತಿಲ್ಲ ಸರ್. ನನ್ನ ತಮ್ಮ ಅಲ್ಲಿ ಕೊಟ್ಟು ಕಳ್ಸಿದ್ದಾನೆ. ನಾಯಿ ನಮಾಜ್. ಮೊದಲನೇ ನಾಯಿ ಸತ್ತಾಗ ಬೆಳಗ್ಗೆ ನಮಾಜ್ ಮುಗಿಸಿ ಬಂದಿದ್ದ. ಎರಡನೇ ನಾಯಿ ಸತ್ತಾಗ ಮಧ್ಯಾಹ್ನ ನಮಾಜ್ ಮುಗಿಸಿ ಬಂದಿದ್ದ. ಮೂರನೇ ನಾಯಿ ಸತ್ತಾಗ ಸಂಜೆ ನಮಾಜ್ ಮುಗಿಸಿ ಬಂದಿದ್ದ. ನಾಯಿ ನಮಾಜು ಏನು ಅರ್ಥನೇ ಆಗ್ತಿರಲ್ಲ. ಓ, ವಾಜೀದಲಿಯ ನಮಾಜಿಗೂ ಅವನ ನಾಯಿಗಳ ಸಾವಿಗೂ ಏನೋ ಸಂಬಂಧವಿದೆ. ಏ ವಾಜಿದಲ್ಲಿ ಇದ್ಕೋ, ವಾಜಿದಲ್ಲಿ ಓಡ್ಬೇಡ, ಇದ್ಕೋ ವಾಜಿದಲ್ಲಿ. ಸರ್, ಸಿಟ್ ಮಾಡ್ಕೊಂಡ್ರಲ್ಲ, ಇರ್ಲಿ ಬಿಡು, ಹಿಂಗೆ ಹೇಳ್ಬಿಡ. ಸರ್, ಸುಮ್ಮನೆ ಸಿಟ್ ಮಾಡ್ಕೊಂತಲ್ಲ ಮರ್ಯ. ಇರ್ಲಿ, ಏನಾಗಲ್ಲ. ಸರ್, ನಿಮಗೆ ಸ್ವಲ್ಪ ಪುರ್ಸೋತಿದ್ರೆ ನಿಮ್ಮ ನಾಯಿ ಬಗ್ಗೆ. ಏ ನಿನಗ ಚೇರ್ಮನ್ ಬಾಲ್ಕಿ ಬಾಬಾಗ ಮಾಡೋ ಕೆಲ್ಸ ಇಲ್ಲೇನಲ್ಲೇ? ಆಫೀಸ್ ತುಂಬಾ ನಿಮ್ಮಂತ ಕೆಲ್ಸಗಳ ಲಫಂಗಾರ ತುಂಬ್ಯಾರ. 8 ದಿವಸ ಆಯ್ತು, 8 ದಿವಸ ಆತಲೇ ಈ ಕ್ಯಾಂಟೀಜೆನ್ಸಿ ಅಕೌಂಟ್ ಟ್ಯಾಲಿ ಆಗುದಿಲ್ಲ. ಇನ್ನು 2 ದಿವಸ, ಇನ್ನು 2 ದಿವಸದಾಗ ಆಡಿಟ್ ಬರ್ತದ. ಅಂತದ್ರಾಗ ನಾಯಿ ತಂದ ನಾಯಿ ಹೆಂಗ್ ಸತ್ತಿತ್ತೋ ಏನೋ. ಅಲ್ಲ, ತಿನ್ಬಾರ್ದು ತಿಂದು ಮಂಚಾರಕ್ಕೆ ಹೋಗ್ತಾರ, ಅಂತಂದ್ರೆ ನಾಯಿ ಸಾಯ್ಬಿಡ್ದ. ನೋಡಿಲ್ಲ ನಿಮ್ಮ ಅಪ್ಪನ. ಸಾರಿ ಸರ್, ಮುದ್ದೂರಾಯನಂತ ತಲೆ ತಿರ್ಕೊಂಡ ಹತ್ರ ನಾಯಿ ಕೂಡ ಸತ್ತೋಗ್ತಾವೆ. ಇನ್ನೂ ಇಲ್ಲ ನಿಂದು, ನೋಡಿಲ್ಲ ನಿಮ್ಮ ಅಪ್ಪನ. ಆಮೇಲೆ ದತ್ತೋಪಂತ ಸ್ಟೋರ್ಸ್ ಡಿಪಾರ್ಟ್ಮೆಂಟಿನ ಸೀತಾಳನ್ನ ಕರೆಸಿದ. ಸೀತಾ ಮಾತ್ರ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟರು. ನಾಯಿ ಹೇಗೆ ಸತ್ತಿದ್ದನ್ನು ಮಾತ್ರ ಹೇಳುತ್ತಿರಲಿಲ್ಲ. ಪಾಪ, ಎಂತ ಚಲುವಾದ ಕಂಡು ಜೂಡು ನಾಯಿ. ಏ ಪಮ್ಮಿ ಬಂಗಾರ, ಎಲ್ಲೋಗಿದ್ದೆ ನೀನು ನನ್ ಬಿಟ್ಟು? ಎಷ್ಟು ಕೋಳಿ ಮಾಡ್ಕೊಂಡಿದೀಯಾ? ಸ್ನಾನ ಮಾಡಿಸ್ನಾ? ಸೀತಾ ಅದಕ್ಕೆ ದಿನಾಲು ಸ್ವಂತ ಕೈಯಿಂದ ಸ್ನಾನ ಮಾಡಿಸಿ ಬಾಚಣಿಕೆಯಿಂದ ತಲೆ ಹಿಕ್ಕುತ್ತಿದ್ದಳು. ದಿನಾಲು ಅದಕ್ಕೆ ದ್ರಾಕ್ಷಿ, ಬಾದಾಮಿ ಹಾಲು, ಆಪಲ್ ಜ್ಯೂಸ್ ಎಲ್ಲ ಅವಳೇ ಕುಡಿತಿದ್ದಳು. ಬಹಳ ಒಳ್ಳೆ ನಾಯಿ. ಆದರೆ ಒಂದೇ ಒಂದು ದುರ್ಗುಣ ಎಂದರೆ ಎಲ್ಲೇ ಹೆಣ್ಣು ನಾಯಿ ನೋಡಿದರೂ ಇಲ್ಲದೆ ಅಟ್ಟಿಸಿಕೊಂಡು ಹೋಗಿ ಗಲಾಟೆ ಮಾಡುತ್ತಿತ್ತು. ಮಿಸ್ ಸೀತಾ, ಈ ನಾಯಿ ಎಲ್ಲಿಂದ ತಂದ್ರಿ? ಓ, ಅದಾ, ನಮ್ಮ ಮಾವ ಒಬ್ರು ಮಿನಿಸ್ಟರ್ ಹತ್ರ ಸೆಕ್ರೆಟರಿ ಕೆಲಸ ಮಾಡ್ತಾರೆ. ಅವರು ಅವ್ರಿಗೆ ಕೊಟ್ಟಿದ್ರಂತೆ, ಅವ್ರು ನಂಗೆ ಕೊಟ್ರು. ಆದ್ರೆ ಏನ್ ಮಾಡ್ಲಿ, ಅದು ಸತ್ತೋಯ್ತು. ನಾಯಿಗಳು ಕೂಡ ಬೇಗ ಮನುಷ್ಯ ಬುದ್ಧಿ ಕಲ್ಸ್ಬಿಡುತ್ತೆ. ಇಂತಹ ಪ್ರಶ್ನೋತ್ತರಗಳಲ್ಲೇ ಕಳೆದೋಯಿತು. ದತ್ತುವಿನ ಪತ್ತೆದಾರಿ ಮಂದಗತಿಯಿಂದಲೇ ಸಾಗಿತ್ತು.
ಮೂರನೇ ದಿನ ದತ್ತೋಪಂತ ಆಫೀಸಿಗೆ ಬರುತ್ತಿದ್ದಂತೆ ಆಫೀಸಿನ ಇನ್ನೊಂದು ಭಾಗದಲ್ಲಿ ಏನೋ ಗದ್ದಲ. ಗಡಿಬಿಡಿ, ಗಲಾಟೆ, ಗೌಜು. ಪಬ್ಲಿಸಿಟಿ ಡಿಪಾರ್ಟ್ಮೆಂಟಿನ ಮಾಡೆಲ್ ಡಾಲಿ ಡಿಸೋಜಾಳ ನಾಯಿ ಸತ್ತು ಬಿದ್ದಿತ್ತು. ಅಥವಾ ನಾಯಿಗಳಿಗೆ ನಿಮ್ಮ ಮೇಲೆ ಪ್ರೀತಿನಾ? ಒಟ್ಟು ನಿಮ್ಮ ಆಫೀಸ್ನಲ್ಲಿ ಎಷ್ಟು ನಾಯಿಗಳಿದಾವೆ ಮೇಡಮ್? ಸ್ವಲ್ಪ ಈ ಕಡೆ ತಿರುಗಿ ಕೂದಲು ಸರಿ ಮಾಡ್ಕೊಂಡು. ಮೇಡಮ್, ನೀವು ಬರೀ ನಾಯಿಗಳನ್ನೇ ಪ್ರೀತಿಸ್ತೀರಾ ಅಥವಾ ಹಂದಿಗಳನ್ನು ಪ್ರೀತಿಸ್ತೀರಾ? ಜಿಮ್ಮಿ, ಆಡಿಯನ್ಸ್ ಸ್ವಲ್ಪ ಈ ಕಡೆ ಸ್ಮೈಲ್. ಮುಂದೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಮೇಡಮ್, ನಿಮ್ಮಂತೆ ನಾಯಿ ಸತ್ತವರಿಗೆ ನಿಮ್ಮ ಸಂದೇಶವೇನು? ಐ ಮಿಸ್ ಯು ಜಿಮ್ಮಿ. ಡಾಲಿ, ಈ ಹತ್ರ 2 ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು ಪ್ಲೀಸ್. ಜಿಮ್ಮಿ, 2 ನಿಮಿಷ ಬರ್ತೀನಿ. ಡಾಲಿ, ದತ್ತುಡಿ, ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಈ ಪ್ರೆಸ್ಸಿನವ್ರ ಹತ್ರ ಹೋಗಿ ನಂದು ಒಳ್ಳೆ ಚಂದದ ಇಂಪ್ರೆಸಿವ್ ಆಗಿರೋ ಫೋಟೋ ಹಾಕ್ಲಿಕ್ಕೆ ಹೇಳ್ತೀಯಾ? ಯು ನೋ ಅಫ್ ಕೋರ್ಸ್ ಎನ್ಕೌಂಟರ್. ಯಾರಿಗೆ ಯಾವಾಗ ಬ್ರೇಕ್ ಸಿಗತ್ತಂತ ಯಾರಿಗೆ ಗೊತ್ತು? ಯಾವಾಗ ವೈರಲ್ ಆಗ್ತಾರೋ ಏನೋ. ಮೊನ್ನೆ ನೋಡು, ಆ ಹುಡುಗಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು ಅಂತ ಎಷ್ಟು ಫೇಮಸ್ ಆಗ್ಬಿಡ್ಲು. ಹಾಗೆ ನಾನು ಫೇಮಸ್ ಆಗ್ಬೋದು ಏನೋ. ಮೇಡಮ್, ಟೈಮ್ ಆಯ್ತು, ಬೇಗ ಬನ್ನಿ. ಈ ಹಳಾದ್ ನಾಯಿ ನಾನ್ ಸೀರೆ ಉಡ್ಕೊಂಡ್ ಬಂದಾಗ್ಲೇ ಸಾಯ್ಬೇಕಿತ್ತ. ಮುಂಚೆನೆ ಗೊತ್ತಿದ್ರೆ ಆ ಜೀನ್ಸು ಆ ಟೀ ಶರ್ಟು ಹಾಕೊಂಡ್ ಬಂದ್ಬಿಟ್ಟಿದ್ದ. ಅಯ್ಯೋ ಜಿಮ್ಮಿ, ಇನ್ನೊಂದು ವಾರದೊಳಗಡೆ ನನಗೆ ರಿಪೋರ್ಟ್ ಮಾಡ್ಬೇಕು. ಸ್ವಲ್ಪ ನಾಯಿ ಮೇಲೆ ಡಾಲಿ, ನೀನ್ ದಿನ ಮನೆಯಿಂದ ಬರುವಾಗ ಲಂಚ್ ಬಾಕ್ಸ್ ತರ್ತಿದ್ಯಲ್ಲ, ಇವತ್ತೇನಾದ್ರೂ ಪುಳಿಯೋಗರೆ ತಂದಿದ್ಯಾ? ಇಲ್ವಲ್ಲ. ಇಲ್ವಾ? ಭಾವ ವಿಧಿಸಿದ ಒಂದು ವಾರದ ಗಡುವಿನಲ್ಲಿ 4 ದಿನ ಕಳೆದು ಹೋಗಿತ್ತು. ದತ್ತೋಪಂತನ ಪತ್ತೇದಾರಿ ಕುಂಟುತ್ತಿತ್ತು. ಅಂದು ಡಾಲಿಯ ನಾಯಿ ವಾಂತಿ ಭೇದಿಯಿಂದ ಸತ್ತಿದ್ದನ್ನು, ಆ ವಾಂತಿಯಲ್ಲಿ ಪುಳಿಯೋಗರೆ ಅಂಶ ಇದ್ದಿದ್ದನ್ನು ಕಂಡ ಮೇಲೆ ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲ ನಾಯಿಗಳು ಪುಳಿಯೋಗರೆ ತಿಂದು ಸತ್ತಿರಬಹುದೆಂದು ನೆನಪು ಕೆದಕತೊಡಗಿದವು. ಅಂತೂ ನಿಗಮದ ನಾಯಿಗಳು ಪುಳಿಯೋಗರೆ ತಿಂದು ಸತ್ತು ವಾಂತಿ ಭೇದಿ ಮಾಡಿಕೊಂಡು ಸಾಯುತ್ತಿರಬಹುದಾದ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿರಲಿಲ್ಲ. ಆದರೆ ಆಫೀಸಿಗೆ ಯಾರು ಪುಳಿಯೋಗರೆ ತರುತ್ತಾರೆ? ಈ ನಾಯಿಗಳು ಪುಳಿಯೋಗರೆ ಏಕೆ ತಿನ್ನುತ್ತಾರೆ? ಈ ಪುಳಿಯೋಗರಲ್ಲಿ ವಿಷ ಬೆರೆಸುತ್ತಾರೆ ಎಂದೆಲ್ಲ ಕೇಳಿ ದತ್ತೋಪಂತ ಕಂಗೆಟ್ಟ. ರೀ ಪುಷ್ಪ ಅವರೇ, ಏನ್ರಿ ದೀಪಿಕಾ ಅವರೇ, ಇವತ್ತೇನ್ ತಿಂಡಿ ಕಲಿದಿರಿ? ಅಯ್ಯೋ, ನಮ್ಮ ಮನೇಲಿ ಅದೇ ನನ್ ಗಂಡ ಮಾಡಿ ಚಪಾತಿ ಚಟ್ನಿ ಕಣ್ರಿ. ನಿಮ್ಮನೆಗೇನು? ನಮ್ಮ ಮನೇಲಿ ಮ್ಯಾಗಿ ಮಾಡಿದೀನಿ ಕಣ್ರಿ. ನೋಡಿ ಟೇಸ್ಟ್ ನೋಡಿ. ಓ, ಮ್ಯಾಗಿ ಚೆನ್ನಾಗೈತ್ ಕಣ್ರಿ. ರೀ ಇವ್ರಿ ದೀಪಿಕಾ ಅವ್ರೆ, ತಗೊಳ್ರಿ ಮ್ಯಾಗಿ ಚಟ್ನಿ, ಒಳ್ಳೆ ಕಾಂಬಿನೇಷನ್. ರೀ ಮುಚ್ಕೊಳ್ತೀನಿ. ಥ್ಯಾಂಕ್ ಯು. ರೀ ರಾಧಿಕಾ ಅವರೇ, ನಿಮ್ಮನೇಲಿ ತಿಂಡಿ? ಅದೇ ರೀ, ಉಪ್ಪಿಟ್ಟು. ಅಯ್ಯೋ, ಉಪ್ಪಿಟ್ಟ ಬೇಡ ಕಂತ.
again. Shady's back. Tell a friend. Guess who's back? 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 ಯಾರು ಬರ್ತಾರೆ ಪುಳಿಯೋಗರೆ? ಏನು ಅರ್ಥನೇ ಆಗ್ತಿರಲ್ಲ. ರೀ, ನಿಮ್ ಮನೇಲಿ ಏನ್ ಮಾಡಿದ್ರಿ ಇವತ್ತು ತಿಂಡಿನ? ಓ, ನಮ್ಮನೆಲ್ಲ ರೊಟ್ಟಿ ಮಾಡಿದ್ವಿ. ನಿಮ್ ಮನೆಗೆ ಏನ್ ಮಾಡಿದ್ರಿ? ಅದೇ ರೀ, ಪುಳಿಯೋಗರೆ ಮಾಡಿದ್ದೆ. ಏನ್ರಿ ನಿಮ್ ಮನೇಲಿ ಹೊಸ ಸಾರ ಮಾಡ್ತಿದಾರಂತೆ? ನನ್ ಗಂಡ ಪ್ರೀತಿಯಿಂದ ನನಗಂತ ಕೊಟ್ಟಿದ್ದಾನೆ. ನಮ್ಮ ಮನೇಲಿ ಇದ್ದಾರೆ ಕಣ್ರಿ, ಎಷ್ಟು ಬಂಗಾರ ರೇಟ್ ಜಾಸ್ತಿ ಆಗಿದೆ. ಅದನ್ನೆಲ್ಲ ಏನ್ ಮಾಡ್ತೀಯಾ ಅಂತಾರೆ. ಓ, ನಿಮ್ ಮನೇಲಿ ಜುಗ್ಗನಾ? ಎವಿ ಜುಗ್ಗ. ನಮ್ಮ ಮನೇಲಿ ಹಂಗಲ್ಲಪ್ಪ. ಎಲ್ಲ ಕೊಡ್ತಾರೆ. ಇವ್ರು ಯಾಕೆ ಪುಳಿಯೋಗರೆ ಬಗ್ಗೆ ಮಾತಾಡಿದ್ರು? ಏನು ಅರ್ಥನೇ ಆಗ್ತಿರಲ್ಲ. ಹಲೋ ದತ್ತು, ಏನಮ್ಮ ನೀನಿಲ್ಲಿ? ಇನ್ನು ಹಳೆ ಚಾಳಿ ಬಿಟ್ಟಿಲ್ಲ ಅಂತ ಕಾಣುತ್ತೆ. ಓ ಮುನಿಯಾ, ನಾನೇ ಕಣೋ. ನಂಗೊಂದು ಸಣ್ಣ ಡೌಟ್ ಕಣೋ. ಏನು? ಆ ಹೆಂಗ್ಸಿ ಯಾರು? ನಿನಗೆ ಯಾರು ಬೇಕು? ಇಲ್ಲ ಕೆಂಪ ಇಲ್ಲ ಹಸ್ರನ? ಹಸ್ರುದು. ಅವಳು ಯಾರ ಗೊತ್ತಿಲ್ಲ ಕಣ. ಡೈಲಿ ಅಂಬಾಸಡರ್ ಕಾರ್ನಲ್ಲಿ ಗೊತ್ತಾಳ. ಪಾರ್ಕಲ್ಲ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಇಲ್ಲೇ ಕಣೋ ಅನ್ನನೇ ಕಾಸ್ಕೊಳ್ಳಿ. ಅದೇ ಡ್ರೈವರ್ ಕಾಯ್ತಾ ಇರ್ತೇನೆ. ಇಲ್ಲೇನು ಒಳ್ಳೆ ಟೈಮ್ ಆಯ್ತು ಅನ್ಸುತ್ತೆ ಕಣೋ. ಇವತ್ತು ಬೇರೆ ಸಂಡೇ ಬೇರೆ ಕಣ. ಬರ್ಲನಮ್ಮ. ಎಂಜಾಯ್ ಎಂಜಾಯ್. ಟೈಮು ಏನು ಅರ್ಥನೇ ಆಗ್ತಿರಲ್ಲ. ಹಲೋ ಸರ್, ಓಹೋ ದತ್ತು, ಅಪ್ಪ ಕುಂದ್ರ. ಸರ್, ನಿಮ್ಮ ಆಪರೇಷನ್ ಪಿನಾಯಿಂದ ಫೈಲು ಪೂರ್ತಿಯಾಗಿದೆ, ತಗೊಳ್ಳಿ. ಹೌದಾ? ಬೇಷಾತು. ಹಂಗಾರ ನಾಯಿಗಳೇನು ಸಾಯಕೈತೆ ತಿಳಿತೇನೋ? ತಿಳಿತು ಸರ್. ನಾಯಿಗಳೆಲ್ಲ ಪುಳಿಯೋಗರೆ ತಿಂದು ಸಾಯ್ತಿದ್ವು. ಹೌದಾ? ಇವನ ಯಾರು ಪುಳಿಯೋರೊಳಗೆ ವಿಷ ಹಾಕಿ ನಾಯಿ ತಿನ್ನಿಸ್ತಿದ್ರೇನು? ವಿಷ ಬೆಳೆಸುವ ಕಾರಣ ಏನೂ ಇಲ್ಲ ಸರ್. ಪುಳಿಯೋಗರೆ ತಿಂದ್ರೆ ನಾಯಿ ಅಷ್ಟೇ ಯಾಕೆ, ಮನುಷ್ಯರು ಕೂಡ ಸಾಯ್ತಾರೆ. ಯಾರಪ್ಪ ಅದು? ಅಂತ ಪುಳಿಯೋರ ನಮ್ಮ ನಾಯಿ ಹಾಕೋರು? ನೀವು ದತ್ತಪ್ಪಂತ ನಿಂಗೆ ತಲೆಗಿಲೆ ಕೆಟ್ಟೈತೇನು? ಪುಳಿಯೋಗರೆ ಒಳಗೆ ವಿಷ ಹಾಕಿ ನಾಯಿ ತಿನ್ಸೋ ಬುದ್ಧಿ ನನಗೆ ಯಾಕೆ ಬರಬೇಕು? ಈಗ ಎಲ್ಲ ತಿಳಿಯುತ್ತೆ ಸರ್. ಇವನು ಯಾರು ಅಂತ ತಿಳಿತಾ ಸರ್? ಇವ ನಮ್ಮ ನಾರಾಯಣ ನಾಯರ. ಇವಂದ ನಾಯಿಗ ಪುಳಿಯೋಗರೆಗ ನಂಗ ಏನ್ ಸಂಬಂಧ? ನಿಲ್ಸಿ ಸರ್, ಈ ನಾಟಕವನ್ನ ನಿಲ್ಸಿ. ನಿಮ್ಮಿಂದ ತಿಳಿದೋ ತಿಳಿಯದೆ ನಾಯಿಗಳ ಕೊಲೆ ನಡೆದಿದೆ. ಈಗ ಹೇಳಿ, ನಿಮ್ಮ ಧರ್ಮಪತ್ನಿ ತಿಂಗಳಿಗೊಮ್ಮೆ 20 kg ಪುಳಿಯೋಗರೆ ಮಾಡಿ ಅದೇ ಫ್ರಿಜ್ಜಲ್ಲಿಟ್ಟು ಡಬ್ಬಿಯಲ್ಲಿ ಕಳಿಸುತ್ತಿರ್ಲಿಲ್ವೇ? ಹೌದು. ನೀವು ಮೊದಲೊಮ್ಮೆ ಬಿಟ್ಟು ಮತ್ತೆ ಯಾವತ್ತೂ ತಿಂದಿಲ್ಲ. ಯಾಕಂದ್ರೆ ನೀವು ಮೊದಲನೇ ಸಲ ತಿಂದಾಗ ನಿಮಗೆ ವಾಂತಿಯಾಗಿ ಅದೇ ಬೇದಿಯಾಗಿ ಮುಂದೆ ಜಾಯಿಂಡಿಸ್ಗೆ ತಿರುಗಿ 3 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾದದ್ದು ಸುಳ್ಳೆ? ಹೌದು, ನಿಜ. ಅವತ್ತಿನಿಂದ ನೀವು ದಿನ ಬೆಳಗ್ಗೆ ಬರುವಾಗ ಡ್ರೈವರ್ ನಾರಾಯಣ್ಗೆ ಲಂಚ್ ಬಾಕ್ಸ್ನ ಕೊಟ್ಟು ನೀವು ಊಟಕ್ಕೆ ಕಾಮತ್ ನಿವಾಸಿ ಹೋಗುತ್ತಿರ್ಲಿಲ್ವೇ? ಮುಂದೆ ಕೇಳಿ ಸರ್. ಒಮ್ಮೆ ಕೆಟ್ಟ ಮೇಲೆ ನಾಯಿಗೂ ಕೂಡ ಬುದ್ಧಿ ಬಂತು. ಅವ ದಿನ ಲಂಚ್ ಬಾಕ್ಸ್ನ ನಲ್ಲಿ ಕೆಳಗೆ ತೊಳೆದು ಚರಂಡಿಯಲ್ಲಿ ಚೆಲ್ಬಿಡ್ತಿದ್ದ. ಸಂಜೆ ನಿಮಗೆ ಲಂಚ್ ಬಾಕ್ಸ್ನ ತಂದು ಕೊಟ್ಬಿಡ್ತಿದ್ದ. ಒಂದಿನ ಇನ್ನೇನು ಚೆಲ್ಬೇಕು ಅಷ್ಟರಲ್ಲಿ ವಜೀದಿಲ್ಲ ನಾಯಿ ಬಂದು ಡಬ್ಬಿಗೆ ಬಾಯಿ ಹಾಕಿ ಪೂರ್ತಿ ಪುಳಿಯೋಗರೆ ಖಾಲಿ ಮಾಡಿತು. ಒಂದೆರಡು ನಾಯಿಗೆ ಅವನೇ ಪುಳಿಯೋಗರೆ ತಿನ್ನಿಸಿದ. ಇನ್ನು ಪುಳಿಯೋಗರೆಯ ಉಗ್ರ ಹಳಸಿದ ವಾಸನೆಗೆ ನಾಯಿಗಳೇ ಮೋಹಿತವಾಗಿ ಸತ್ತಿರೋ ಸಾಕು. ಈಗ ಹೇಳಿ ಸರ್, ನಿಮ್ಮ ವಿನಾಯಕ್ ಶೋಗೆ ಸಿದ್ಧವಾಗುತ್ತಿದ್ದ ನಾಯಿಗಳ ಸಾವಿಗೆ ಕಾರಣರಾರು? ನೀವೇ ಹೇಳಿ ಸರ್. ದೇವರನ್ನ ಮಾಡಿತ್ತು ಮತ್ತು ನಾನು ಮನೆ ಮಾನ ಮಾಡಿದೆಲ್ಲ ನಿನ್ನ ಕೈಗಾಯ್ತಿ. ಈ ಪುಳಿಯೋಗರೆ ಪರಿಮಳ ಹೊರಗದ್ದಾಗ ನೀನು ನೋಡ್ಕೊ. ನೀನು ಬೇಡಿದ್ ಕೊಡ್ತೀನ? ಆಗಲಿ ಸರ್, ನೀವಿಷ್ಟು ಕೇಳ್ಕೊತಿದ್ದೀರ ಅಂದಮೇಲೆ
ಆಗ್ಲಿ, ನಾನೇನು ಯಾರಿಗೂ ಹೇಳೋದಿಲ್ಲ. ನೀವು ನಮ್ಮ ಸ್ವಲ್ಪ ನೋಡ್ಕೊಳ್ರಿ ಸಾಕು. ಏನ್ ಬೇಕು ಕೇಳೋದು? ಪ್ರಮೋಷನ, ಟ್ರಾನ್ಸ್ಫರ, ಸ್ಪೆಷಲ್ ಇಂಕ್ರಿಮೆಂಟ, ಏನ್ ಕೇಳ್ತಿ ಕೇಳು. ಏನ್ ಬೇಕು ನಿನಗೆ? ಸರ್, ನಿಮ್ಮ ಆಶೀರ್ವಾದ ಇದೆ. ಅಯ್ಯೋ ಬಿಡುದತ್ತು, ಅಯ್ಯೋ ಅಯ್ಯೋ ಇಲ್ಲಿ ಬಿಡು. ನಾನು ನಿಮ್ಗೆ ಬರ್ತೀನಿ ಸರ್. ಹಾಂ ಸರಿಯಪ್ಪ. ನೀವು ಅವಾಗ ಹೇಳಿದಲ್ಲ ನಿಮ್ಗೇನ್ ಬೇಕಾದ್ರೂ ಕೇಳು ಅಂತ. ಕೇಳೋದತ್ತು ಏನ್ ಬೇಕು ನಿನಗೆ? ಸರ್, ನಿಮ್ ಸೆಕ್ರೆಟರಿ ಚೇಂಜ್ ಮಾಡಿ ಯಾರನ್ನಾದ್ರೂ ತಗೊಳ್ಳಿ ಸರ್. ಯುವರ್ ಅಟೆನ್ಷನ್ ಪ್ಲೀಸ್. ಈಗ ಬಂದಂಥ ಮಾಹಿತಿಯ ಪ್ರಕಾರ ಡೆಲ್ಲಿಯಿಂದ ಬೀದಿ ನಾಯಿಗಳನ್ನು ತೆರವುಗೊಳಿಸುವ ಸಲುವಾಗಿ ಹಾಗೂ ಅದರ ವಿಶೇಷ ಅಧಿಕಾರಿಯನ್ನಾಗಿ ಬಾಪು ಬಾಲ್ಕಿ ಶೆಟ್ಟಿಯವರನ್ನು ನೇಮಿಸಲಾಗಿದೆ. ಮತ್ತೆ ನಾನು ಇರೋ ಒಂದು ನಾಯಿ ಕೇಸೇ ಸಾಕಾಗೋಯ್ತು. ಊರೋ ನಾಯಿ ಕೇಸಲ್ಲ ನಾನ ನೋಡ್ಕೋಬೇಕಾ? ಕಾಂಪ್ಲಿಮೆಂಟರಿ ಕಟಾಯಿಸಿ ಕ್ರೆಡಿಟರ ಗುಮಾಯಿಸಿ, ಕಾಂಪ್ಲಿಮೆಂಟರಿ ಕಟಾಯಿಸಿ ಕ್ರೆಡಿಟರ ಗುಮಾಯಿಸಿ, ಈ ಕುರಿಗಳ ಜಮಾಯಿಸಿ ಕಲೆಕಶನ ಘನಪಡಿಸಿ ಕಂಪನಿಯ ಬದುಕಿಸೋ ಬದುಕಿಸೋ ಬದುಕಿಸೋ. ಸೋಮಶೇಖರ್ ಪಿ, ತರುಣ್ ಆರ್, ಅಭಿಷೇಕ್ MS, ಹಲೋ. ಕೀರ್ತಿ ಪಿ, ಮಮತಾ ಎಸ್, ಭೂಮಿಕಾ ಡಿ, ಸುವರ್ಣ, ಮಾರುತಿ ಎಚ್, ಮನು. ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಈ ನಾಟಕವನ್ನು ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತ ಕೋರ್ತೇನೆ. ಮತ್ತು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದು ವಿಜಯ್ ನೀನಾಸಂ ಅವರು 20-25 ದಿನಗಳ ಕಾಲ ಕಾಲೇಜ್ ವಿದ್ಯಾರ್ಥಿಗಳಿಗೆ ಈ ರಂಗಕಲೆಯನ್ನು, ನಟನೆಯನ್ನು ಅವರಿಗೆ ಕಲಿಸಿ ನಾಟಕವನ್ನು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ. ಅಭಿನಯಿಸಿದಂಥ ಎಲ್ಲ ಅವಕಾಶ ಮಾಡಿಕೊಟ್ಟಂಥ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೊಟ್ಟಿದ್ದಕ್ಕೆ ಮಹಾನಗರ ಪಾಲಿಕೆ ಹಾಗೂ ದಸರಾ ಸಮಿತಿ, ಕಲಾವಿದರ ಒಕ್ಕೂಟಕ್ಕೆ ಹಾಗೂ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಂಶುಪಾಲರಿಗೆ, ಅಲ್ಲಿನ ಉಪನ್ಯಾಸಕರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸಾಹಿತ್ಯದ ಸೌಂದರ್ಯದ ನಾಡು ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು, ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. ಹರಸಿರುವರು ಅಡಿಕೆ ತೆಂಗು ಭತ್ತ, ಶರಾವತಿಯ ಕೃಪೆಯಿಂದ ಬೆಳಕು ಸುತ್ತಮುತ್ತ. ಕೈಗಾರಿಕೆ ಮೈದಾಳಿದೆ ಭದ್ರಾವತಿಯಲ್ಲಿ, ವಿದ್ಯಾಲಯ ಹೂಮಾಲೆ ಶಿವಮೊಗ್ಗದ ಕೊರಳಲಿ, ವಿದ್ಯಾಲಯ ಹೂಮಾಲೆ ಶಿವಮೊಗ್ಗದ ಕೊರಳಲಿ. ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು
ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. ಗಂಡುಗಲಿ ಮಯೂರವರ್ಮ ಕನ್ನಡ ಕುಲ ಸ್ಥಾಪಕ, ಶಿಸ್ತಿಗೆ ಇನ್ನೊಂದು ಹೆಸರು ಶ್ರೀ ಶಿವಪ್ಪ ನಾಯಕ. ಗಂಡುಗಲಿ ಮಯೂರವರ್ಮ ಕನ್ನಡ ಕುಲ ಸ್ಥಾಪಕ, ಶಿಸ್ತಿಗೆ ಇನ್ನೊಂದು ಹೆಸರು ಶ್ರೀ ಶಿವಪ್ಪ ನಾಯಕ. ಅಲ್ಲಮ ಅಕ್ಕ ಕುವೆಂಪು ಮಹಾಕವಿಗಳೆತ್ತರ, ಅಲ್ಲಮ ಅಕ್ಕ ಕುವೆಂಪು ಮಹಾಕವಿಗಳೆತ್ತರ. ಶಿವಮೊಗ್ಗ ದಸರಾ ಮುಗಿಲೆತ್ತರದುತ್ಸವ, ಶಿವಮೊಗ್ಗ ದಸರಾ ಮುಗಿಲೆತ್ತರದುತ್ಸವ. ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು, ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. ಅನ್ನಪೂರ್ಣೆ ಮೂಕಾಂಬಿಕೆ ಮೂವರು, ಗಡಿಯಾಚೆ ನಿಂತು ನಮ್ಮ ಕಾಯುತ್ತಿರುವ ದೇವರು. ಗಡಿಯಾಚೆ ನಿಂತು ನಮ್ಮ ಕಾಯುತ್ತಿರುವ ದೇವರು. ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು, ಶಿವಮೊಗ್ಗ ಜಿಲ್ಲೆ ಬೆಳಗುತ್ತಿರುವ ಬಾನು. ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು, ಶಿವಮೊಗ್ಗ ಜಿಲ್ಲೆ ನಮ್ಮ ಕಾಮಧೇನು. ಶಿವಮೊಗ್ಗ ಜಿಲ್ಲೆ ಬೆಳಗುತ್ತಿರುವ ಬಾನು. ಶಿವಮೊಗ್ಗ ಜಿಲ್ಲೆ ನಮ್ಮ ಕಾಮಧೇನು. ಸಚೇತನ ನಾಟ್ಯಾಲಯದ ಎಲ್ಲ ಮಕ್ಕಳಿಗೂ ಹಾಗೂ ನಾಟ್ಯಗುರುಗಳಾಗಿರ್ತಕ್ಕಂಥ ಚೇತನ ಅವರಿಗೂ ಕೂಡ ಮಹಾನಗರ ಪಾಲಿಕೆ ಪರವಾಗಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ